ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಸ್ನೇಹಿತರೆ? ದೇವಾದಿದೇವ ಮಹಾದೇವ ಶಿವನಿಗೂ ಭುಜಬಲ ಪರಾಕ್ರಮಿ ಹನುಮಂತನಿಗೂ ಯಾಕೆ ಯುದ್ಧ ನಡೆಯಿತು? ಯಾವುದಕ್ಕೋಸ್ಕರ ಈ ಯುದ್ಧ ನಡೆಯಲ್ಪಟ್ಟಿತು? ಈ ಯುದ್ಧವನ್ನು ಗೆದ್ದವರ್ಯಾರು? ಹನುಮಂತನು ಆ ಪರಶಿವನ ಅಂಶವೇ ಅಲ್ಲವೇ? ಹಂಗಾದ ಮೇಲೆ ಯಾಕೆ ಹನುಮಂತನೇ ಶಿವನ ಜೊತೆ ಯುದ್ಧಕ್ಕೆ ಬಂದನು ಎಂಬ ಸಾವಿರಾರು ಪ್ರಶ್ನೆಗಳಿಗೆ ಈ ವಿಡಿಯೋವೇ ಉತ್ತರ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಪದ್ಮಪುರಾಣದ ವಾಲ್ಯೂಮ್ 5 ಸೆಕ್ಷನ್ 5 ಪಾಠ ಕಂಡಲ್ ಎಂಬ ಪುಸ್ತಕದಲ್ಲಿ ಮಹಾದೇವ ಶಿವನಿಗೂ ಹನುಮಂತನಿಗೂ ಯುದ್ಧ ನಡೆಯುವ ಪ್ರಸಂಗದ ಬಗ್ಗೆ ಸವಿಸ್ತಾರವಾಗಿ ಹೇಳಲಾಗಿದೆ. ಸ್ನೇಹಿತರೆ, ರಾಮಾಯಣದಲ್ಲಿ ರಾಮನು ರಾವಣನ ಕೊಂದು ಸೀತೆಯನ್ನು ಮರಳಿ ಅಯೋಧ್ಯೆಗೆ ಕರೆತರುವ ವಿಷಯ ನಿಮಗೆ ತಿಳಿದಿದೆ. ಅದಾದ ನಂತರ ಅಯೋಧ್ಯೆ ಜನರು ಸೀತೆಯ ಪವಿತ್ರತೆಯ ಬಗ್ಗೆ ಮಾತನಾಡುತ್ತಾರೆ. ಇದರಿಂದ ಶ್ರೀರಾಮನು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುತ್ತಾನೆ. ಆಗ ಅಲ್ಲಿ ಸೀತೆಗೆ ಲವಕುಶ ಎಂಬ ಮಕ್ಕಳು ಕಾಡಿನಲ್ಲಿ ಜನಿಸುತ್ತಾರೆ. ಇನ್ನೊಂದು ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಜಯವನ್ನು ಸಂಭ್ರಮಿಸಲು ಅಶ್ವಯಾಗವನ್ನು ಶುರು ಮಾಡುತ್ತಾರೆ. ಅಂದರೆ ಇಡೀ ಭೂಮಿಯು ಶ್ರೀರಾಮನಿಗೆ ಸೇರಲಿ, ಶ್ರೀರಾಮನಾಮ ಎಲ್ಲ ಕಡೆ ತಲುಪಲಿ ಎಂಬ ಉದ್ದೇಶದಿಂದ ಈ ಅಶ್ವಯಾಗವನ್ನು ಶುರು ಮಾಡುತ್ತಾರೆ. ಹೀಗೆ ಶುರು ಮಾಡಿದ ಅಶ್ವಯಾಗದ ರೂವಾರಿಯನ್ನು ಬಜರಂಗಬಲಿ, ಹನುಮಂತ, ಭರತನ ಮಗನಾದ ಪುಷ್ಕರ, ಶತ್ರುಘ್ನ ಹೀಗೆ ಇನ್ನು ಹಲವಾರು ಮಹಾಬಲಿಗಳು ಈ ರೂವಾರಿಯನ್ನು ವಹಿಸಿಕೊಂಡಿರುತ್ತಾರೆ. ಸ್ನೇಹಿತರೆ, ಅಶ್ವಯಾಗ ಅಂದರೆ ತಮ್ಮ ಕುದುರೆಯನ್ನು ಬೇರೆ ಪ್ರಾಂತ್ಯಕ್ಕೆ ಕಳಿಸುವುದು ಮತ್ತು ಕುದುರೆಯ ಮೂಲಕ ಸಂದೇಶ ಕಳಿಸಿ ಆ ಕುದುರೆಯನ್ನು ನೀವು ಕಟ್ಟಿ ಹಾಕಿದರೆ ಪ್ರಾಂತ್ಯಕ್ಕಾಗಿ ಯುದ್ಧ ನಡೆಯಲಿದೆ ಎಂದು, ಇಲ್ಲವಾದರೆ ನೀವು ಶ್ರೀರಾಮನಿಗೆ ಶರಣಾಗಿದ್ದೀರಾ ಎಂಬ ಸಂದೇಶವನ್ನು ಕುದುರೆಯ ಬೆನ್ನಿಗೆ ಕಟ್ಟಿ ಕಳಿಸುತ್ತಿದ್ದರು. ಹೀಗೆ ತಮ್ಮ ಅಶ್ವಯಾಗವನ್ನು ಕಳಿಸಿ ಹಲವಾರು ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳುತ್ತಿದ್ದರು. ಹೀಗೆ ನೂರಾರು ಪ್ರಾಂತ್ಯಗಳನ್ನು ಗೆದ್ದುಕೊಂಡು ಹೋಗುತ್ತಿದ್ದ ಅಶ್ವಯಾಗವು ಅಂದು ವಿಂಧ್ಯ ಪರ್ವತದ ದೇವಪುರಕ್ಕೆ ಬಂದು ನಿಂತಿತು. ಆದರೆ ಅಲ್ಲಿ ವೀರಮಣಿಯ ಆಡಳಿತ ನಡೆಯುತ್ತಿತ್ತು. ವೀರಮಣಿಯು ಪರಶಿವನ ಪರಮ ಭಕ್ತ. ಈ ಭಕ್ತಿಯು ಎಷ್ಟರ ಮಟ್ಟಕ್ಕೆ ಇತ್ತೆಂದರೆ ವೀರಮಣಿಯು ನೆನೆದ ತಕ್ಷಣ ಪರಶಿವನು ಬರುವಷ್ಟು ಶಕ್ತಿಯು ವೀರಮಣಿಯಲ್ಲಿತ್ತು. ಅಂತಹ ಪ್ರದೇಶಕ್ಕೆ ಬಂದಿದ್ದ ಅಶ್ವಯಾಗವನ್ನು ಅಲ್ಲಿನ ಸೇನೆಯು ಮತ್ತು ವೀರಮಣಿಯ ಮಗ ಕಟ್ಟಿಹಾಕಿದ್ದ. ಇದನ್ನು ತಿಳಿದ ರಾಮನ ಸೇನೆಯ ಬಂಟ ಹನುಮಂತನು ವೀರಮಣಿಗೆ ಒಂದು ಓಲೆಯನ್ನು ಬರೆಯುತ್ತಾನೆ. ನೀವು ಅಶ್ವಯಾಗವನ್ನು ಗೊತ್ತಾಗದೆ ಕಟ್ಟಿದ್ದೀರಾ, ಅದನ್ನು ಬಿಚ್ಚಿ ಕಳಿಸಿ ಮತ್ತು ಶ್ರೀರಾಮನಿಗೆ ಶರಣಾಗಿ ಎಂದು ಓಲೆಯನ್ನು ಕಳಿಸುತ್ತಾನೆ. ಇದರಿಂದ ಕೆಂಡಾಮಂಡಲನಾದ ವೀರಮಣಿಯ ಮಗ ಪುಷ್ಕರ, ಇಲ್ಲ, ನಾವು ಯುದ್ಧ ಮಾಡಲೆಂದೇ ಕಟ್ಟಿದ್ದೇವೆ ಎಂದು ಶ್ರೀರಾಮ ಸೇನೆಗೆ ಮಾಹಿತಿಯನ್ನು ಕಳಿಸುತ್ತಾನೆ. ಆದರೆ ಈಗಾಗಲೇ ವೀರಮಣಿಗೆ ಶ್ರೀರಾಮನ ಸೇನೆಯ ಬಗ್ಗೆ ಮತ್ತು ಶಕ್ತಿಯ ಬಗ್ಗೆ ತಿಳಿದಿರುತ್ತದೆ. ಹೀಗೆ ನೋಡುತ್ತಲೇ ಯುದ್ಧವು ಶುರುವಾಗುತ್ತದೆ. ಈ ಯುದ್ಧದ ನೇತೃತ್ವವನ್ನು ವಹಿಸಿದ್ದ ಹನುಮಂತ, ಭರತನ ಮಗ ಪುಷ್ಕರ, ಶತ್ರುಘ್ನ ಎಲ್ಲರೂ ಸೇರಿ ಈ ಸಣ್ಣ ಯುದ್ಧಕ್ಕೆ ಮಹಾಪ್ರಭು ಶ್ರೀರಾಮನನ್ನು ಕರೆಸಿದರೆ ನಮಗೆಲ್ಲ ಅವಮಾನ ಎಂದು ನಿರ್ಧರಿಸಿ ನಾವುಗಳೇ ಈ ಯುದ್ಧವನ್ನು ಮಾಡೋಣ, ನಂತರ ರಾಮನಿಗೆ ತಿಳಿಸೋಣ ಎಂದು ನಿರ್ಧರಿಸಿ ರಣರಂಗಕ್ಕೆ ಇಳಿಯುತ್ತಾರೆ. ಭರತನ ಮಗನಾದ ಪುಷ್ಕರನಿಗೂ ಪರಮ ಭಕ್ತನಾದ ವೀರಮಣಿಗೂ ಯುದ್ಧ ಶುರುವಾಗುತ್ತದೆ. ಪುಷ್ಕರನ ಶಕ್ತಿಶಾಲಿ ಬಾಣಗಳು ವೀರಮಣಿಗೆ ಗಾಯವನ್ನುಂಟು ಮಾಡಲು ಆರಂಭವಾಗುತ್ತದೆ. ಹೀಗೆ ಹಲವಾರು ಶಕ್ತಿಶಾಲಿ ಬಾಣಗಳ ಹೊಡೆತಕ್ಕೆ ವೀರಮಣಿಯು ರಥದಿಂದ ನೆಲಕ್ಕೆ ಬೀಳುತ್ತಾನೆ. ಈ ಕಡೆ ಶತ್ರುಘ್ನನು ವೀರಮಣಿಯ ಮಕ್ಕಳನ್ನು ನಾಗಬಂಧನದಲ್ಲಿ ಇಟ್ಟಿರುತ್ತಾನೆ. ನೆಲಕ್ಕೆ ಉರುಳಿದ ವೀರಮಣಿಯು ನೋಡುತ್ತಲೇ ತನ್ನ ಸೈನ್ಯ ಬಲ ಹೀನಾಯವಾಗಿರುವುದನ್ನು, ತನ್ನ ಮಕ್ಕಳು ಬಂಧನದಿಂದ ಅವರ ಅಸಹಾಯಕತೆ ಇವೆಲ್ಲ ನೋಡಿದ ವೀರಮಣಿಯು ದುಃಖಭರಿತನಾಗುತ್ತಾನೆ. ಇದೇ ದುಃಖದಿಂದ ಅವನು ತನ್ನ ನೆಚ್ಚಿನ ದೈವ ಪರಮಶಿವನನ್ನು ನೆನೆಯುತ್ತಾನೆ. ಇದನ್ನು ನೋಡಿದ ಮಹಾದೇವ ಶಿವನು ತನ್ನ ಸೇನೆಯಾದ ನಂದಿ, ವೀರಭದ್ರ, ಭೃಂಗನನ್ನು ಧರ್ಮಪುರಕ್ಕೆ ಕಳಿಸುತ್ತಾನೆ. ಶ್ರೀ ಹರಹರ ಮಹಾದೇವ ಎನ್ನುತ್ತಾ ದೊಡ್ಡ ಸೇನೆಯು ಧರ್ಮಪುರಕ್ಕೆ ರಣರಂಗಕ್ಕೆ ಬರುತ್ತಾರೆ. ಇದನ್ನು ನೋಡಿದ ಶ್ರೀರಾಮನ ಸೇನೆಯು ಭಯಭೀತರಾಗಿ ವಿಚಲಿತರಾಗುತ್ತಾರೆ. ರೌದ್ರ ವೀರಾವೇಶದಿಂದ ವೀರಭದ್ರನು ಶತ್ರುಘ್ನನ ಜೊತೆಗೆ ಕಾಳಗ ಶುರು ಮಾಡುತ್ತಾನೆ. ಈ ಕಡೆ ಹನುಮಂತನ ಜೊತೆ ನಂದಿಯು, ಪುಷ್ಕರನ ಜೊತೆ ಭೃಂಗನು ರಣರಂಗಕ್ಕೆ ಇಳಿಯುತ್ತಾರೆ. ವೀರಭದ್ರನ ಕ್ರೌರತೆಯಿಂದ ಪುಷ್ಕರನ ಶಿರ ಛೇದನವಾಗುತ್ತದೆ. ಇದರಿಂದ ಕೋಪಿತಗೊಂಡ ಹನುಮಂತನು ರೌದ್ರ ನರ್ತನವನ್ನು ತಾಳುತ್ತಾನೆ. ನಿಮಿಷಕ್ಕೆ 6 ಅಡಿ ಬೆಳೆಯುತ್ತಾ ಭೃಂಗ ನಂದಿಯನ್ನು ಮೂರ್ಛೆ ಹೋಗುವಷ್ಟು ತನ್ನ ಶಕ್ತಿಯ ಪ್ರಯೋಗವನ್ನು ಮಾಡುತ್ತಾನೆ. ಈ ಕಡೆ ವೀರಭದ್ರನು ಕೋಪಿತಗೊಂಡು ಹನುಮಂತನ ಜೊತೆಗೆ ಯುದ್ಧಕ್ಕೆ ಇಳಿಯುತ್ತಾರೆ.
ಈ ಇಬ್ಬರೂ ಶಿವನ ಅಂಶದಿಂದಲೇ ಜನಿಸಿದವರು ಮತ್ತು ಸಮಾನ ಶಕ್ತಿಯನ್ನು ಹೊಂದಿದವರು. ಆದ್ದರಿಂದ ಯುದ್ಧ ತನ್ನ ಭೀಕರತೆಯನ್ನು ತೋರತೊಡಗುತ್ತದೆ. ಅಲ್ಲಿಂದ ಸಾವಿರಾರು ಸೈನಿಕರು ಮೂರ್ಛೆ ಹೋಗುವಷ್ಟು ಶಬ್ದಗಳು, ಯುದ್ಧ ಶಸ್ತ್ರಾಸ್ತ್ರಗಳು ರೌದ್ರ ರೂಪಗೊಳ್ಳುತ್ತವೆ. ಇದನ್ನು ನೋಡಿದ ದೇವತೆಗಳು ಹೀಗೆ ಬಿಟ್ಟರೆ ಇಡೀ ಭೂಮಿಯೇ ನಾಶವಾಗಬಹುದು ಎಂದು ತಿಳಿದು ಶಿವನ ಹತ್ತಿರ ಹೋಗಿ ತಮ್ಮ ವಿನಂತಿಯನ್ನು ಹೇಳುತ್ತಾರೆ. ಇದರಿಂದ ಸ್ವಯಂ ಶಿವನೇ ರಣರಂಗಕ್ಕೆ ಬರುತ್ತಾನೆ. ಮಹಾದೇವ ಪ್ರತ್ಯಕ್ಷವಾದ ತಕ್ಷಣವೇ ಇಬ್ಬರು ಯುದ್ಧವನ್ನು ನಿಲ್ಲಿಸಿ ಕೈ ಮುಗಿದು ನಮಸ್ಕರಿಸುತ್ತಾರೆ. ಆಗ ಮಹಾದೇವನು, ಹನುಮಂತ, ನೀನು ಪ್ರಭುವಿನ ಮಾತಿಗೆ ನಿಷ್ಠೆಯಿಂದ ಇರುವುದು ನನಗೆ ತುಂಬ ಸಂತೋಷ. ಆದರೆ ನಾನು ಕೂಡ ವೀರಮಣಿಗೆ ಮಾತನ್ನು ಕೊಟ್ಟಿರುವೆ. ಇದರಿಂದ ನಾನು ವೀರಮಣಿಗೆ ಸಹಾಯ ಮಾಡಲೇಬೇಕು. ಆದ್ದರಿಂದ ನಾನು ನಿನ್ನ ಹತ್ತಿರ ಯುದ್ಧ ಮಾಡಲೇಬೇಕು ಎಂದು ಹೇಳಿ ಹನುಮಂತ ಶಿವನ ಯುದ್ಧವು ಶುರುವಾಗುತ್ತದೆ. ಈ ಕಡೆ ಭೂಮಿಯೆಲ್ಲ ಕಂಪಿಸುತ್ತಾ ಇದೆ. ಸಾಗರವೆಲ್ಲ ಒಮ್ಮೆಲೆ ಧುಮುಕಿ ಬರುತ್ತಿವೆ. ಹೀಗೆ ಹಲವಾರು ವಿನಾಶಗಳು ಆರಂಭವಾಗುತ್ತಿವೆ. ಯಾರೊಬ್ಬರೂ ಸೋಲುತ್ತಿಲ್ಲ. ಹನುಮಂತನು ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಪರಶಿವನ ಜೊತೆ ಹೋರಾಡುತ್ತಿದ್ದಾನೆ. ಎಷ್ಟೋ ಅಸ್ತ್ರಗಳು ಪರಶಿವನ ಮೇಲೆ ಹನುಮಂತನು ಉಪಯೋಗಿಸುತ್ತಿದ್ದಾನೆ. ಆದರೆ ಯಾವುದೇ ಶಸ್ತ್ರವು ಶಿವನಿಗೆ ಏನು ಮಾಡುತ್ತಿಲ್ಲ. ಹೀಗೆ ಯುದ್ಧ ನಡೆಯುತ್ತಿರುತ್ತದೆ. ಇದನ್ನು ಗಮನಿಸಿದ ಶ್ರೀರಾಮನು ಯುದ್ಧವನ್ನು ತಡೆಯದೆ ಹೋದರೆ ಇಡೀ ಭೂಮಿಯೇ ನಾಶವಾಗಬಹುದು ಎಂದು ತಿಳಿದು ಅಲ್ಲಿಗೆ ಬರುತ್ತಾನೆ. ಅಲ್ಲಿಗೆ ಬಂದು ಶಿವನಲ್ಲಿ ಈ ಯುದ್ಧವನ್ನು ನಿಲ್ಲಿಸುವಂತೆ ಕೇಳಿಕೊಳ್ಳುತ್ತಾನೆ. ಆದರೆ ಶಿವನು ಈ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಾನೆ. ಇದರಿಂದ ರಾಮನು ಶಿವನ ಹತ್ತಿರ ಯುದ್ಧಕ್ಕೆ ಇಳಿಯುತ್ತಾನೆ. ಇದರಿಂದ ಜಗತ್ತೆಲ್ಲವೂ ಅಂಧಕಾರಕ್ಕೆ ತಲುಪುತ್ತದೆ. ಎಷ್ಟೇ ಹೋರಾಡಿದರೂ ಯುದ್ಧವು ಮುಗಿಯುವಂತೆ ಕಾಣುವುದಿಲ್ಲ. ಆಗ ಶ್ರೀರಾಮನು ಶಿವನು ಕೊಟ್ಟ ಪಾಶುಪತಾಸ್ತ್ರವನ್ನೇ ಶಿವನ ಮೇಲೆಯೇ ಪ್ರಯೋಗಿಸುತ್ತಾನೆ. ಇದರಿಂದ ಪಾಶುಪತಾಸ್ತ್ರವು ಶಿವನ ಎದೆಗೆ ನಾಟಿ ಶಿವನಲ್ಲಿದ್ದ ಕ್ರೋಧವನ್ನು ಹೊರಗೆ ಹಾಕುತ್ತದೆ. ಇದರಿಂದ ಶಿವನಲ್ಲಿದ್ದ ಕೋಪವು ಹೋಗಿ ಪರಮಶಿವನು ಶಾಂತ ರೂಪಕ್ಕೆ ಬರುತ್ತಾನೆ. ಆಗ ರಾಮನು ಪರಶಿವನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಾನೆ, ಇಲ್ಲಿ ಸಂಭವಿಸಿರುವ ಸಾವುಗಳು ಹಿಂದಿರುಗಲಿ ಎಂದು. ಆಗ ಶಿವನು ಅದಕ್ಕೆ ತಥಾಸ್ತು ಎಂದು ಹೇಳಿ ಅಲ್ಲಿನ ಸಂಭವಿಸಿದ್ದ ಸಾವು ನೋವುಗಳನ್ನು ಹಿಂದಿರುಗಿಸುತ್ತಾನೆ. ನಂತರ ಶಿವನು ವೀರಮಣಿಗೆ ಶ್ರೀರಾಮನ ಅವತಾರವನ್ನು ಕುರಿತು ಹೇಳುತ್ತಾನೆ. ಶ್ರೀರಾಮನು ನಾನೇ, ಶಿವನು ನಾನೇ. ಆದ್ದರಿಂದ ನೀನು ಶ್ರೀರಾಮನಲ್ಲಿ ವಿಲೀನನಾಗು, ಆಗ ನೀನು ನನ್ನಲ್ಲಿ ವಿಲೀನನಾದಂತೆ ಎಂದು ಹೇಳುತ್ತಾನೆ. ಸ್ನೇಹಿತರೆ, ಮಹಾಭಾರತದಂತಹ ಯುದ್ಧದಲ್ಲಿ ಇದೊಂದು ಯುದ್ಧವು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹೀಗೆ ದೇವಾನುದೇವತೆಗಳು ಕೆಲವು ಯುದ್ಧಗಳಲ್ಲಿ ಭಾಗವಹಿಸಿ ನಮ್ಮನ್ನು ಮೈ ನೆರವೇರಿಸುವಂತೆ ಮಾಡುತ್ತಾರೆ. ಇಷ್ಟು ಈ ವಿಡಿಯೋದ ಮಾಹಿತಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ ಸ್ನೇಹಿತರೆ.